ಹಾಯ್ ಫ್ರೆಂಡ್ಸ್, ನಾನಿವತ್ತು ಕನ್ನಡ, ತೆಲುಗು, ತಮಿಳು ಹೀಗೆ ಮಲಯಾಳಂಗಳಲ್ಲಿ ನಟನೆ ಮಾಡಿ ಸೈ ಅನ್ನಿಸ್ಕೊಂಡಿರುವಂತಹ ಮೀರಾ ಜಾಸ್ಮಿನ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೀರಾ ಜಾಸ್ಮಿನ್ ಅವರ ರಿಯಲ್ ನೇಮ್ ಬಂದು ಜಾಸ್ಮಿನ್ ಮೇರಿ ಜೋಸೆಫ್ ಅನ್ನೋದು ಇವರ ನಿಜವಾದ ಹೆಸರು. ಹಾಗೆ ಇವ್ರದ್ದು ಫಿಲಮ್ ಇಂಡಸ್ಟ್ರಿಗೆ ಬರುವಾಗ ಮೀರಾ ಜಾಸ್ಮಿನ್ ಅನ್ನೋ ನೇಮ್ನ ಇವರು ಬದಲಾವಣೆ ಮಾಡ್ಕೊಳ್ತಾರೆ. ಇವರು ಹುಟ್ಟಿದ್ದು ಫೆಬ್ರವರಿ 15, 1982ರಲ್ಲಿ. ಹುಟ್ಟಿದ ಪ್ಲೇಸ್ ಬಂದು ಕೇರಳ. ಹಾಗೆ ಇವರು ಎಜುಕೇಷನ್ ಅಂತ ನೋಡೋದಾದರೆ BScನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಮೀರಾ ಜಾಸ್ಮಿನ್ ಅವರು. ಹಾಗೆ ಮೀರಾ ಜಾಸ್ಮಿನ್ ಅವರ ತಂದೆ ಹೆಸರು ಬಂದು ಜೋಸೆಫ್ ಫಿಲಿಪ್ ಅಂತ ಇವರ ತಂದೆ ಹೆಸರು. ಹಾಗೆ ತಾಯಿ ಹೆಸರು ಬಂದು ಆಲಿಯಮ್ಮ ಅಂತ. ಇವರು ಹುಟ್ಟಿರೋವಂಥದ್ದೆಲ್ಲ ಬೆಳೆದಿರೋದೆಲ್ಲ ಕೇರಳದಲ್ಲಿ ಅಂತಲೇ ಹೇಳ್ಬೋದು. ಇವರು ಎಜುಕೇಷನ್ ಕೂಡ ಕೇರಳದಲ್ಲೇ ಕಂಪ್ಲೀಟ್ ಮಾಡಿರೋವಂಥ. ಹಾಗೆ ಮೀರಾ ಜಾಸ್ಮಿನ್ ಅವರು ಮಾಡಿದಂತಹ ಮೊದಲನೇ ಮೂವಿ ಬಂದು ಮಲಯಾಳಂನ ಸೂತ್ರಧಾರ ಅನ್ನೋ ಮೂವಿ ಮೂಲಕ ಇವರು ಚಿತ್ರರಂಗಕ್ಕೆ ಎಂಟ್ರಿ ತಗೊಳ್ತಾರೆ. ಇವರು ಮಾಡಿದ ಮೊದಲ ಮೂವಿ ಕೂಡ ಮಲಯಾಳಂದೇ ಅಂತ ಹೇಳ್ಬೋದು. ಹಾಗೆ ತಮಿಳಿನಲ್ಲಿ ರನ್ ಅನ್ನೋ ಮೂವಿನ 2002ರಲ್ಲಿ ಮಾಡ್ತಾರೆ. ಈ ಒಂದು ಮೂವಿಗೆ ಅತ್ಯುತ್ತಮ ನಟೆ ಅನ್ನೋ ಒಂದು ಅವಾರ್ಡ್ ಕೂಡ ಬರುತ್ತೆ ನಮ್ಮ ಮೀರಾ ಜಾಸ್ಮಿನ್ ಅವ್ರಿಗೆ. ಹಾಗೆ ತೆಲುಗುನಲ್ಲಿ ಅಮ್ಮಾಯಿ ಬಾಗುಂದಿ 2003ರಲ್ಲಿ ಅದು ರಿಲೀಸ್ ಆಗುತ್ತೆ. ಅದು ಕೂಡ ತುಂಬ ಒಳ್ಳೆ ಹಿಟ್ ಕೊಡುತ್ತೆ ನಮ್ಮ ಮೀರಾ ಜಾಸ್ಮಿನ್ ಅವ್ರಿಗೆ. ಕನ್ನಡದಲ್ಲಿ ಮೊದಲ ಮೂವಿ ಬಂದು ಇವ್ರದ್ದು ಮೌರ್ಯ. ಅದು 2004ರಲ್ಲಿ ರಿಲೀಸ್ ಆಗುತ್ತೆ. ಅದೇನೇ ತುಂಬಾ ಫೇಮಸ್ ಆದಂತಹ ಮೂವಿ ಬಂದು ಪಾದಮ್ ಒನ್ನು, ಊರು ವಿಲೇಜ್ ವಿಲಾಪಂ. ಹೀಗೆ ತುಂಬ ಮಲಯಾಳಂ ಮೂವಿಗಳಲ್ಲೇ ಇವರು ಹೆಚ್ಚಾಗಿ ಕಾಣಿಸ್ಕೊಂಡ್ರು ಅಂತಲೇ ಹೇಳ್ಬೋದು. ಈ ಒಂದು ಮೂವಿಗೆ ಇವ್ರಿಗೆ ಫಿಲಮ್ ಫೇರ್ ಅವಾರ್ಡ್ ಕೂಡ ಸಿಕ್ಕಿದೆ 2004ರಲ್ಲಿ. ಹಾಗೆ ಕೇರಳ ಸ್ಟೇಟ್ ಫಿಲಮ್ ಫೇರ್ ಅವಾರ್ಡ್ ಕೂಡ 2003ರಲ್ಲಿ ನಮ್ಮ ಮೀರಾ ಜಾಸ್ಮಿನ್ ಅವ್ರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಹಾಗೆ ಮೀರಾ ಜಾಸ್ಮಿನ್ ಅವರು ಹೈಟ್ ಬಂದು 5.4 ಇದ್ದಾರೆ. ಮೀರಾ ಜಾಸ್ಮಿನ್ ಅವ್ರಿಗೆ ಮೊದಲಿಂದನೂ ತುಂಬಾ ಆ್ಯಕ್ಟಿಂಗ್ ಬಗ್ಗೆ ತುಂಬಾ ಒಂದು ಆಸಕ್ತಿ ಇತ್ತು ಅಂತಲೇ ಹೇಳ್ಬೋದು. ಮೀರಾ ಜಾಸ್ಮಿನ್ ಅವರು ಕನ್ನಡದಲ್ಲೂ ತುಂಬ ಮೂವಿಗಳಲ್ಲಿ ಅಭಿನಯಿಸಿದ್ದಾರೆ. ಅದೇ ಮೌರ್ಯ ಮೂವಿ, ಅರಸು ಮೂವಿ, ಹಾಗೆ ದೇವರು ಕೊಟ್ಟ ತಂಗಿ, ಹಾಗೆ ರವಿಚಂದ್ರನ್ ಅವ್ರ ಜೊತೆ ಹೂ ಅನ್ನೋ ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಒಳ್ಳೆ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇವರು ಅನಿಲ್ ಜಾನ್ ಅನ್ನೋರನ್ನ ಮದುವೆ ಆಗ್ತಾರೆ 2014ರಲ್ಲಿ. ಕಾರಣಾಂತರಗಳಿಂದ ಇವರು ದೂರ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಸದ್ಯಕ್ಕೆ ಮೀರಾ ಅವರು ಒಂಟಿಯಾಗಿ ಜೀವನ ನಡೆಸ್ತಿದ್ದಾರೆ. ಮೀರಾ ಜಾಸ್ಮಿನ್ ಅವರು ಈಗ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚು ಮೂವಿಗಳನ್ನ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ಳೋಣ. ಮೀರಾ ಜಾಸ್ಮಿನ್ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಆಫರ್ಗಳು ಬರಲಿ. ಕನ್ನಡ, ತೆಲುಗು, ತಮಿಳಲ್ಲೆಲ್ಲ ಇವರು ಆ್ಯಕ್ಟ್ ಮಾಡೋ ಥರ ಆಗಲಿ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡಿ.